ಹಾಯ್ ಗಾಯ್ಸ್, ಹೇಗಿದ್ರೆ ಎಲ್ಲರೂ? ನಮಸ್ಕಾರ. ಮಾನಸಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಬದನೆಕಾಯಿ ಕುಚ್ಚು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇದು ನಮ್ಮ ಊರಲ್ಲಿ ಸಿಗುವಂಥ ಬದನೆಕಾಯಿ. ಸ್ವಲ್ಪ ಉದ್ದವಾಗಿ ಇರುತ್ತೆ. ನಮ್ಮ ಉತ್ತರ ಕನ್ನಡದ ಉಕ್ಕಣದಲ್ಲಿ ಸಿಗುವಂತಹ ಬದನೆಕಾಯಿ ಇದು. ನೋಡಿ, ಈಗ ಇದಕ್ಕೆ ಕಟ್ ಹಾಕ್ಕೋತಾ ಇದ್ದೀನಿ. ಒಂದು 3-4 ಕಟ್ ಹಾಕ್ಕೊಳ್ಳಿ ಒಂದೊಂದು ಸೈಡಲ್ಲಿ. ಒಳಗಡೆ ಹುಳ ಏನಾದರೂ ಇದ್ದರೆ ನೋಡ್ಕೊಳ್ಳಿ. ಕಟ್ ಹಾಕ್ಕೊಂಡ್ರೆ ಬೇಯಿಸೋದಕ್ಕೆ ಈಸಿ ಆಗುತ್ತೆ, ತುಂಬ ಚೆನ್ನಾಗಿ ಬೇಯುತ್ತೆ ಕೂಡ ಒಳಗಡೆಗೆ. ಈ ರೀತಿ ಕಟ್ ಹಾಕ್ಕೊಳ್ಳಿ ಎಲ್ಲ ಕಡೆನೂ. ಈಗ ಎಣ್ಣೆನ ಸವರಿ ಚೆನ್ನಾಗಿ ಎಲ್ಲ ಕಡೆನೂ. ಎಣ್ಣೆ ಸವರಿದ್ರೆ ಸಿಪ್ಪೆ ತುಂಬ ಸುಲಭವಾಗಿ ಎದ್ದು ಬರುತ್ತೆ ತೆಗಿಬೇಕಾದ್ರೆ. ನೋಡಿ, ಸರಿಯಾಗಿ ಎಣ್ಣೆನ ಹಚ್ಕೊಳ್ಳಿ. ಈಗ ಬದನೆಕಾಯಿ ಸುಡೋ ಪ್ಯಾನ್ ತಗೊಂಡಿದ್ದೀನಿ. ಸ್ವಲ್ಪ ಎಲ್ಲ ಕಡೆ ಒಂದು ಸತಿ ಪ್ರೀ ಹೀಟ್ ಮಾಡ್ಕೊಳ್ಳಿ. ಬದನೆಕಾಯಿನ ಸುಡೋದಕ್ಕೆ ಇಡ್ತಾ ಇದ್ದೀನಿ. ಎಲ್ಲ ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದೊಂದು ಸತಿನೂ ಟರ್ನ್ ಮಾಡ್ತಾ ಮಾಡ್ತಾ ಸುಟ್ಕೊಳ್ಳಿ. ಇದನ್ನು ಚೆನ್ನಾಗಿ ಬೆಂದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಸುಟ್ಕೊಂಡಾಗಿದೆ. ಇನ್ನೂ ಚೆನ್ನಾಗಿ ಸುಟ್ಬೇಕು. ಪೂರ್ತಿಯಾಗಿ ಕಪ್ಪಾಗಬೇಕು ಅದು ಮೇಲಿನ ಸಿಪ್ಪೆ ಎಲ್ಲ. ನೋಡಿ, ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಸುಟ್ಕೊಂಡಿದೆ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ಕೊಂಡಿದೆ ಅಂತ ಕಾಣಿಸ್ತಾ ಇದೆಯಾ? ಈಗ ಎಲ್ಲ ಸಿಪ್ಪೆಯನ್ನು ಕ್ಲೀನಾಗಿ ತೆಗೆದುಕೊಳ್ಳಿ. ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಕಿವುಚ್ಕೋಬೇಕು ಇದನ್ನು. ಎಲ್ಲೂ ಸ್ವಲ್ಪ ಗಂಟು ಗಂಟು ಥರ ಇರಬಾರ್ದು. ಇದಕ್ಕೆ ಈರುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು ಇದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರೆಡಿಯಾಗಿದೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ. ಇದೇ ರೀತಿ ಹೊಸ ಹೊಸ ರೆಸಿಪೀಸ್ಗಳಿಗಾಗಿ ನೋಡ್ತಾ ಇರಿ ಮಾನಸಾಸ್ ಕಿಚನ್ ಆ್ಯಂಡ್ ವ್ಲಾಗ್. ಥ್ಯಾಂಕ್ ಯು, ಬಾಯ್.